ಕ್ಷೇತ್ರಕ್ಕೆ ಸುಧಾಕರ್ ಅವರ ಹೆಸರು ಯಾವಾಗ ಘೋಷಣೆ ಆಯಿತು ಆಗಿನಿಂದ ಇಲ್ಲಿಯವರೆಗೂ ಕೂಡ ಎಸ್ಆರ್ ವಿಶ್ವನಾಥ್ ರವರು ಮುನಿಸ್ಕೊಂಡಿದ್ದಾರೆ. ಇದೀಗ ಅವರ ಮುನಿಸನ್ನ ಅಸಮಾಧಾನವನ್ನ ತೆರವುಗೊಳಿಸೋದಕ್ಕೆ ಅಂದ್ರೆ ಅವರ ಮುನಿಸನ್ನ ತಣಿಸೋದಕ್ಕೆ ಸುಧಾಕರ್ಗೆ ರಾಧಾ ಮೋಹನ್ ರವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಚುನಾವಣಾ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ಅಮಿತ್ ಶಾ ಸೂಚನೆ ಮೇರೆಗೆ ಸುಧಾಕರ್ಗೆ ವಿಶ್ವನಾಥ್ ಆಹ್ವಾನವನ್ನ ಕೊಟ್ಟಿದ್ದಾರೆ. ಸಿಂಗನಾಯಕನಹಳ್ಳಿಯ ವಿಶ್ವನಾಥ್ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಪುತ್ರ ಅಲೋಕ್ಗೆ ಟಿಕೆಟ್ ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಕ್ಷೇತ್ರದಲ್ಲಿ ತಂದೆ ಮಗ ಪ್ರಚಾರ ಕೂಡ ನಡೆಸಿದ್ರು. ಆದರೆ ಬಿಜೆಪಿ ವರಿಷ್ಠರು ಸುಧಾಕರ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ವಿಶ್ವನಾಥ್ ಅವರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದರಿಂದ ರೊಚ್ಚಿಗೆದಂತಹ ವಿಶ್ವನಾಥ್ ಬೆಂಬಲಿಗರು ಅವರ ಅಭಿಮಾನಿಗಳು ಕೂಡ ಗೋ ಬ್ಯಾಕ್ ಸುಧಾಕರ್ ಅನ್ನುವಂತಹ ಪೋಸ್ಟ್ಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು. ಅದೇ ರೀತಿಯಾಗಿ ಭಾನುವಾರ ಸುಧಾಕರ್ ಅವರು ವಿಶ್ವನಾಥ್ ಅವರನ್ನ ಭೇಟಿಯಾಗೋದಕ್ಕೂ ಕೂಡ ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಆದರೆ ಆ ಸಂದರ್ಭದಲ್ಲಿ ವಿಶ್ವನಾಥ್ ಅವರು ಸಿಕ್ಕಿರಲಿಲ್ಲ. ಇವಾಗ ಹೈಕಮಾಂಡ್ ಕರೆಯ ಮೇರೆಗೆ ಸುಧಾಕರ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ವಿಶ್ವನಾಥ್. ನಾನು ನಿಮಗೆಲ್ಲ ಪ್ರಾರಂಭದಿಂದ ಹೇಳ್ತಾ ಇದ್ದೆ, ಮಾನ್ಯ ವಿಶ್ವನಾಥ್ರವರು ಯಲಹಂಕ ಜನಪ್ರಿಯ ಶಾಸಕರು, ನನಗೆ ಮೊದಲಿಂದ ಕೂಡ ಸ್ನೇಹಿತರು. ಇವತ್ತು ನಾನು ಅವರ ಅಭಾರಿಯಾಗಿದ್ದೇನೆ ಅವರಿಗೆ. ಇವತ್ತು ನಮ್ಮ ರಾಜ್ಯದ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ಜಿಯವರು ನನ್ನ ಜೊತೆಯಲ್ಲಿ ಬಂದಿದ್ದರು. ನಮ್ಮಿಬ್ಬರಿಗೂ ಕೂಡ ಇವತ್ತು ತಿಂಡಿಗೆ ಆಹ್ವಾನ ಕೊಟ್ಟಿದ್ದರು ಅವ್ರ ಮನೆಗೆ ಸ್ವಗೃಹದಲ್ಲಿ. ನಾವಿಬ್ಬರೂ ಕೂಡ ಬಂದಿದ್ವಿ. ನಮ್ಮ ಮಾಜಿ ಶಾಸಕರು ಮುನ್ಷಾಮಣ್ಣು ಬಂದಿದ್ದಾರೆ. ದಾಸರಳ್ಳಿಯ ಜನಪ್ರಿಯ ಶಾಸಕರು ಮುನ್ರಾಜಣ್ಣವರು ಕೂಡ ಬಂದಿದ್ದಾರೆ. ನಮ್ಮ ಇನ್ಚಾರ್ಜ್ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರು ಬಂದಿದ್ದಾರೆ. ಮತ್ತು ಈ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರುಗಳು, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳು, ಮಾಜಿ ಕಾರ್ಪೊರೇಟರ್ಸು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಇವರೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ. ನಾವೆಲ್ಲ ಕೂಡ ಸೇರಿ ತಿಂಡಿ ಮಾಡಿದ್ದೇವೆ. ಭಾಳ ಒಳ್ಳೆಯ ಆತಿಥ್ಯವನ್ನು ನಮಗೆ ನೀಡಿದ್ದಾರೆ. ಲೋಕ ಸಂಗ್ರಾಮದಲ್ಲಿ ಸುಮಲತಾ ಅವರ ನಡೆ ಸಾಕಷ್ಟು ನಿಗೂಢತೆಯಿಂದ ಕೂಡಿದೆ. ಇವತ್ತು ಸುಮಲತಾ ಅವರು ಏನ್ ಹೇಳ್ತಾರೆ ಅನ್ನೋದು ಸಾಕಷ್ಟು ಮಹತ್ವವನ್ನ ಕೂಡ ಪಡೆದುಕೊಂಡಿದೆ. ಬೆಂಬಲಿಗರೊಂದಿಗೆ ಇಂದು ಸುಮಲತಾ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ತಮ್ಮ ಮುಂದಿನ ರಾಜಕೀಯ ನಡೆ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಿದ್ದಾರೆ. ಮೈತ್ರಿಗೆ ಬೆಂಬಲವನ್ನ ಕೊಡ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋದರ ಕುರಿತು ಇದೀಗ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಸುಮಲತಾ ಎಕ್ಸ್ಕ್ಲೂಸಿವ್ ಆಗಿ ಮಾತನ್ನ ಆಡಿದ್ದಾರೆ. ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇದೆ ಸುಮಲತಾ ಅವರ ನಡೆ. ಇವತ್ತು ಸಭೆಯನ್ನ ಕೂಡ ನಡೆಸ್ತಾರೆ ಮಂಡ್ಯದಲ್ಲಿ. ಇವತ್ತು ಅಧಿಕೃತವಾಗಿ ತಾವು ಯಾವ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋದರ ಕುರಿತು ಅಧಿಕೃತವಾಗಿ ಹೇಳಲಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ಮೈತ್ರಿಗೆ ಬೆಂಬಲವನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ.